ಉದ್ದೇಶಪೂರ್ವಕವಾಗಿ ಶಾಸಕರನ್ನ ಟ್ರಾಪ್ ಮಾಡಲಾಯಿತಾ? ಶಿರಹಟ್ಟಿ ಶಾಸಕರ ಬೆನ್ನಿಗೆ ನಿಂತ ಜಿಲ್ಲಾ ಗುತ್ತಿಗೆದಾರರ ಸಂಘ. ಗುತ್ತಿಗೆದಾರ ಸಂಘದ ಸದಸ್ಯ ವಿಶ್ವನಾಥ್ ಪಾಟೀಲ್ ಬಾಂಬ್ ಸಿಡಿಸಿದ್ದಾರೆ. ದೂರುದಾರ ವಿಜಯ್ ಪೂಜಾರ್ ಕಾಂಗ್ರೆಸ್ ಮುಖಂಡ ಹಾಗೂ ಗುತ್ತಿಗೆದಾರ ಬೇಕು ಅಂತಲೇ ಟ್ರಾಪ್ ಮಾಡಿಸಿದ್ದಾರೆ. ಇದರಲ್ಲಿ ರಾಜಕೀಯ ಇದೆ ಹೀಗಂತ ಹೇಳ್ತಾ ಇರೋದು ಜಿಲ್ಲಾ ಗುತ್ತಿಗೆದಾರರ ಸಂಘದವರು. ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಿದ್ದಾರೆ. ಬೇಕು ಅಂತಲೇ ಟ್ರಾಪ್ ಮಾಡಿಸಿದ್ದಾರೆ ಅಂತ. ನಾವು ಕೆಲಸ ಮಾಡಕತ್ತ ಸರ್ 2023 ಅಧಿಕಾರದಾಗದ್ರೆ ನಾವು ಎಷ್ಟು ಒಂದು 100 ಕಾಂಟ್ರಾಕ್ಟರ್ ಇದೀವಿ ನಾವು ಮುಂಡ್ರಿಗಿ ಮತ್ತು ಶಿರಹಟ್ಟಿ ಲಕ್ಷ್ಮೇಶ್ವರದಾಗ. ಯಾವ ಕಾಂಟ್ರಾಕ್ಟ್ರಿಗೆ ಯಾವುದೇ ತೊಂದರೆ ಇಲ್ಲ. ಅವರು ಸಪೋರ್ಟಿವ್ ಆಗ್ಯದಾರ. ನಮಗೆ ಕೆಲಸ ಮಾಡೋಕ್ಕೆ ಸ್ಟ್ರಿಕ್ಟ್ಲಿ ಹೇಳ್ತಾರೆ, ಕೆಲಸ ಮಾಡಿರಪ್ಪ ನೀವು, ಅದ್ರದ್ದು ಏನು ನಮಗೆ ಅವಶ್ಯಕತೆ ಇಲ್ಲ, ಅದ್ರದ್ದು ಏನು ಮಾತಾಡೋಂಗಿಲ್ಲ ಅವರು. ಅದಕ್ಕೆ ದಯವಿಟ್ಟು ಈ ಥರದ ಸುಳ್ಳು ಆರೋಪಗಳನ್ನ, ಈ ಥರದ ಏನು ಲಂಚ ಅದು ಏನೈತಲ್ಲ, ಷಡ್ಯಂತ್ರ ಐತಲ್ಲ, ಅದು ಎಲ್ಲ ರಾಜಕೀಯ ಪ್ರೇರಿತ. ಅದಕ್ಕೆ ಅದು ಏನೈತಿ ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ನಮ್ಮ ಕಾಂಟ್ರಾಕ್ಟ್ರಿಗೆ ಈಗ ಮೊದಲ ತೊಂದರೆ ಐತೆ. ಈ ತೊಂದರೆಯಿಂದ ಮತ್ತೊಂದು ತೊಂದರೆ ಯಾರಿಗೆ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಅದಕ್ಕೆ ನಮ್ಮ ಚಂದ್ರು ಲಮಾಣಿ ಸರ್ದು ಯಾವುದೇ ಈ ಥರದ ಲಂಚ ಆರೋಪ ಇಲ್ಲ ನಮ್ಮ ಕಾಂಟ್ರಾಕ್ಟ್ರದ್ದು. ಇದೆಲ್ಲ ಸುಳ್ಳು, ಇದು ಸತ್ಯಕ್ಕೆ ದೂರವಾದದ್ದು. ಅದಕ್ಕೆ ಇದು ಏನೈತಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದ್ದಾರೆ ಸಂಪರ್ಕದಲ್ಲಿ. ಶರತ್, ರೀಚ್ ಆಗಿದಾರ ಹಾಗಾದ್ರೆ ಶಾಸಕರು? ಈಗ ಏನಾಗ್ತಾ ಇದೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಶ್ವೇತಾ, ಗದಗದ ಶಿರಹಟ್ಟಿಯಲ್ಲಿ ಲೋಕಾಯುಕ್ತಕ್ಕೆ ಟ್ರ್ಯಾಪ್ ಆಗಿದ್ದಂತಹ ಶಿರಹಟ್ಟಿಯ ಶಾಸಕ ಚಂದ್ರು ಲಮಾಣಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರೆತರುವಂತದ್ದು. ಪ್ರಸ್ತುತ ನಾವೀಗ ಸಂತೋಷ್ ಗಜನನ ಭಟ್ ಅವರ ನಿವಾಸ ಇರುವಂತಹ ಕೋಗಿಲು ಬಳಿಯ ಇರುವಂತದ್ದು ನೀವು ಗಮನಿಸ್ತಾ ಇರುವಂತದ್ದು. ಈಗಾಗಲೇ ಅವರ ಜೊತೆಗೆ ಟ್ರ್ಯಾಪ್ ಆಗಿದ್ದಂತಹ ಇಬ್ಬರು ವ್ಯಕ್ತಿಗಳನ್ನ ಈಗಾಗಲೇ ಕರೆತರುವಂತಹ ಕೆಲಸವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಮಾಡಿರುವಂತದ್ದು. ಏನು ಸುಮಾರು 5 ಲಕ್ಷ ಲಂಚದ ಹಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಜೊತೆಗೆ ಅವರ ಪಿ ಆಗಿದ್ದಂತಹ ಮಂಜುನಾಥ್ ಹಾಗೆ ಅವರ ಸಂಬಂಧಿ ಗುರು ಲಮಾಣಿ ಮೂವರು ಕೂಡ ಟ್ರ್ಯಾಪ್ ಆಗಿದ್ರು. ಆ ಸಂದರ್ಭದಲ್ಲಿ ಟ್ರ್ಯಾಪ್ ಆಗಿದ್ದಂತಹ ಮಂಜುನಾಥ್ ಮತ್ತೆ ಗುರು ಲಮಾಣಿ ಇಬ್ಬರನ್ನು ಕೂಡ ಈಗಾಗಲೇ ಕರೆತಂದಿದ್ದಾರೆ. ಇನ್ನು ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಅವರನ್ನ ಕರೆತರುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗಾಗಲೇ ಮೂವರನ್ನು ಕೂಡ ಸಂತೋಷ್ ಗಜರಾಣ ಭಟ್ ಅವರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ತದನಂತರ ಅವರನ್ನ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಏನಕ್ಕಂತ ಹೇಳಿದ್ರೆ ಈಗಾಗಲೇ ಲೋಕಾಯುಕ್ತ ಪ್ರಕರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಬಿದ್ದಿರುವಂತಹ ಕಾರಣದಿಂದಾಗಿ ಒಟ್ಟಾರೆ 11 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ 5 ಲಕ್ಷ ಹಣವನ್ನು ಪಡೆಯುವಂತಹ ಸಂದರ್ಭ ಇವರು ಟ್ರ್ಯಾಪ್ ಆಗಿರುವಂತದ್ದು. ಸಂಕದಾಳ ಸಮೀಪದಲ್ಲಿ ಒಂದು ಸಣ್ಣ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಹಳ್ಳಕ್ಕೆ ಅಣೆಕಟ್ಟನ್ನು ಕಟ್ಟುವಂತಹ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 11 ಲಕ್ಷ ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವ ಆರೋಪ ಇವರ ಮೇಲೆ ಕೇಳಿ ಬಂದಿರುವಂತದ್ದು. ಉದ್ಯಮದಾರರಂತಹ ವಿಜಯ್ ಕುಮಾರ್ ಅವರು ಕೊಟ್ಟಿರುವಂತಹ ಗುತ್ತಿಗೆದಾರರಂತಹ ವಿಜಯ್ ಕುಮಾರ್ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಅವರನ್ನ ಟ್ರ್ಯಾಪ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಅದು ಕೂಡ ಅವರ ಒಡೆತನದ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆ ಲಕ್ಷ್ಮೇಶ್ವರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಟ್ರ್ಯಾಪ್ ಮಾಡಲಾಗುತ್ತೆ. ತದನಂತರ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ತಡರಾತ್ರಿ 3 ಗಂಟೆಯ ತನಕ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ತದನಂತರವಾಗಿ ಅವರನ್ನ ಗದಗದಿಂದ ನೇರವಾಗಿ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಇವತ್ತು ಬೆಳಗಿನಲ್ಲೂ ಕೂಡ ಗದಗದಿಂದ ಲೋಕಾಯುಕ್ತ ಪೊಲೀಸರು ಅವರನ್ನ ಕರೆದುಕೊಂಡು ಇಲ್ಲಿಗೆ ಬರುತ್ತಾ ಇರುವಂತಹ ಸಂದರ್ಭ. ತದನಂತರ ಈಗ ನೀವು ಅವರನ್ನ ಕರೆತರುವಂತಹ ದೃಶ್ಯಾವಳಿಗಳನ್ನು ಕೂಡ ಸದ್ಯಕ್ಕೆ ಗಮನಿಸ್ತಾ ಇರುವಂತದ್ದು. ಗದಗದ ಶಿರಹಟ್ಟಿಯ ಶಾಸಕರಾಗಿರುವಂತಹ ಚಂದ್ರು ಲಮಾಣಿ ಅವರನ್ನ ಇದೀಗ ನ್ಯಾಯಾಧೀಶರ ನಿವಾಸಕ್ಕೆ ಕರೆತರುವಂತಹ ನೇರ ದೃಶ್ಯಾವಳಿಗಳನ್ನು ಸದ್ಯಕ್ಕೆ ನೀವು ಗಮನಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜನನ ಭಟ್ ಅವರ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತು ಎಲ್ಲವನ್ನೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಮಂಜುನಾಥ್ ಮತ್ತೆ ಗುರು ಅವರನ್ನ ಕರೆತಂದಿದ್ರು. ಇದೀಗ ಇನ್ನೊಂದು ವಾಹನದಲ್ಲಿ ಚಂದ್ರು ಲಮಾಣಿ ಅವರನ್ನ ಕರೆತರುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ನಿನ್ನೆ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ಇವರನ್ನ ಟ್ರ್ಯಾಪ್ ಅನ್ನ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ತದನಂತರ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊಸೆಸ್ ಒಟ್ಟು 12 ಗಂಟೆಗಳ ಕಾಲ
ಚಂದ್ರು ಲಮಾಣಿ ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆಯನ್ನ ಮಾಡಿದಂತಹ ಬಳಿಕ ಅವರನ್ನ ಲೋಕಾಯುಕ್ತ ಪೊಲೀಸರು ಬಂಧನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರವಾಗಿ ಅವರನ್ನ ವೈದ್ಯಕೀಯ ಪರೀಕ್ಷೆ ಜೊತೆಗೆ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸುವಂತಹ ಕೆಲಸ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಜನಪ್ರತಿನಿಧಿ ಆಗಿರುವಂತಹ ಕಾರಣದಿಂದಾಗಿ ಗದಗದಿಂದ ನೇರವಾಗಿ ಬೆಂಗಳೂರಿನಲ್ಲಿರುವಂತಹ ಯಲಹಂಕದ ಕೋಗಿಲು ಬಳಿ ಇರುವ ಸಂತೋಷ್ ಗಜನಡ ಭಟ್ ಅವರ ನಿವಾಸಕ್ಕೆ ಕರೆತಂದಿರುವಂತಹ ದೃಶ್ಯಾವಳಿಗಳನ್ನ ಸದ್ಯಕ್ಕೆ ನೀವು ಗಮನಿಸ್ತಾ ಇರುವಂತದ್ದು. ಈಗಾಗಲೇ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯ್ ಕುಮಾರ್ ಎನ್ನುವಾತವರು ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ಅವರಿಗೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಸಂಕದಾಳ ಬಳಿ ಇರುವಂತಹ ಒಂದು ಹಳ್ಳಕ್ಕೆ ಅಣೆಕಟ್ಟಿಕೊಂಡಿರುವಂತಹ ಸಂಬಂಧವಾಗಿ ಸರಿಸುಮಾರು 2.5% ಲಂಚವನ್ನ ಕೇಳಿದ್ರು ಎನ್ನುವಂತ ಒಂದು 12.5% ಲಂಚವನ್ನ ಕೇಳಿದ್ರು ಎನ್ನುವಂತಹ ಒಂದು ವಿಚಾರ ಆರೋಪ ಕೇಳಿ ಬಂದಿತ್ತು. ಅದರ ಆಧಾರದ ಮೇಲೆ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿತ್ತು. ತದನಂತರ 5 ಲಕ್ಷ ಹಣವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸದ್ಯ ಶಾಸಕರು ಸಿಕ್ಕಿಬಿದ್ದಿರುವಂತದ್ದು. ಸದ್ಯ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಶ್ವೇತಾ, ಓಕೆ ಶರತ್, ಈಗ ಜಡ್ಜ್ ಮುಂದೆ ಹಾಜರುಪಡಿಸಲಾಗತ್ತೆ. ಆದ್ರೆ ವಾಟ್ ನೆಕ್ಸ್ಟ್? ಅಂದ್ರೆ ಜೈಲಾಗತ್ತಾ, ಕಸ್ಟಡಿಗೆ ತಗೋತಾರಾ? ಯಾಕಂದ್ರೆ ನಿನ್ನೆ ಘಟನೆ ನಡೆದ ನಂತರ ಸುದೀರ್ಘ 12 ತಾಸು ವಿಚಾರಣೆ ಮಾಡಿದ್ದಾರೆ. ಈಗ ಮತ್ತಷ್ಟು ವಿಚಾರಣೆ ಬಾಕಿ ಇದೆಯಾ ಅಥವಾ ಏನಾಗ್ಬೋದು? ಸದ್ಯಕ್ಕೆ ಶ್ವೇತಾ, ಲಂಚದ ಆರೋಪದ ಮೇಲೆ ಚಂದ್ರು ಲಮಾಣಿ ಅವರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. 12 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲ ರೀತಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಾಕ್ಷ್ಯಾಧಾರಗಳು ಸಿಗ್ತಾ ಇರುವಂತಹ ಕಾರಣದಿಂದಾಗಿ ಅದೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಒದಗಿಸುವಂತಹ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಜೊತೆಗೆ ಅವರ ವಕೀಲರ ಮುಖಾಂತರವಾಗಿ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಬಹುತೇಕವಾಗಿ ನ್ಯಾಯಾಂಗ ಬಂಧನ ಅಂತ ಹೇಳಲಾಗ್ತಾ ಇರುವಂತದ್ದು. ನ್ಯಾಯಾಧೀಶರ ಮುಂದೆ ಇರಿಸಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತರ ಪೊಲೀಸರು ಹಿರಿಯ ಅಧಿಕಾರಿಗಳ ಜೊತೆಗೆ ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡಿದ್ದಾರೆ ಅಥವಾ ಏನಾದರೂ ಅವಶ್ಯಕತೆ ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಹೆಚ್ಚಿನ ಬೇಡಿಕೆ ಆಗಿರಬಹುದು ಅಥವಾ ಹೆಚ್ಚಿನ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ವ್ಯವಹಾರಗಳು ನಡೆದಿದ್ದಾವೆ ಎನ್ನುವಂತಹ ತನಿಖೆಯನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದ್ದಲ್ಲಿ ಅವರನ್ನ ಹೆಚ್ಚಿನ ತನಿಖೆಗೋಸ್ಕರ ಕಸ್ಟಡಿಗೆ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲವಾದಲ್ಲಿ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆ ನೀಡುವಂತಹ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ಎಲ್ಲವನ್ನ ಗಮನಿಸಿದಂತಹ ನ್ಯಾಯಾಧೀಶರು ಏನಾದರೂ ಅವರಿಗೆ ತನಿಖೆಗೆ ಅವಶ್ಯಕತೆ ಇದೆ ಎಂದಲ್ಲಿ ಮಾತ್ರ ತನಿಖೆಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇಲ್ಲ ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸದೇ ಆದಲ್ಲಿ ನೇರವಾಗಿ ಚಂದ್ರು ಲಮಾಣಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಇದೀಗ ಸದ್ಯ ಸಂತೋಷ್ ಗಜನನ ಭಟ್ ಅವರು ಕೂಡ ಈಗಾಗಲೇ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರ ಮುಂದೆ ಮೂವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಚಂದ್ರು ಲಮಾಣಿ ಅವರಾಗಿರ್ಬೋದು, ಜೊತೆಗೆ ಈಗಾಗಲೇ ಬಂದಿರುವಂತಹ ಮಂಜುನಾಥ್ ಮತ್ತೆ ಗುರು ಮೂವರನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ತದನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಯಾವ ರೀತಿಯಾದಂತಹ ಆದೇಶವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಶ್ವೇತಾ, ಹಾಗಾದ್ರೆ ಈಗ ಎಷ್ಟೊತ್ತಿಗೆ ಇವೆಲ್ಲ ಪ್ರೊಸೀಜರ್ಗಳು ಮುಗಿಬಹುದು ಅಂತ ಅನ್ಸುತ್ತೆ? ಅಂದ್ರೆ ಈಗ ಜಡ್ಜ್ ಮುಂದೆ ಹಾಜರುಪಡಿಸಿದ್ದಾರೆ, ಅದಾದ ನಂತರದ ಪ್ರೊಸೀಜರ್ಗಳು ಏನಿರುತ್ತೆ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡಿತಾ ಇರುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರೋದು. ಈಗ ಜಡ್ಜ್ ಮುಂದೆ ಹಾಜರುಪಡಿಸೋಕೆ ಅಂತ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.